ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಯಾರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮ ಇದು. ಇವತ್ತು ಗುರು ಪರಿವರ್ತನೆ ಆಗ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರು ಬಲ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾದರೆ ಈ ಗುರು ಪರಿವರ್ತನೆ ಆಗ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ, ಎಲ್ಲ ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ನಮಸ್ಕಾರಗಳು. ಈಗ ಆರಂಭದಿಂದಲೇ ನಾವು ಹೋಗ್ತಾ ಹೋಗೋದಾದರೆ ಮೇಷ ರಾಶಿಯ ಕುರಿತಾಗಿ ತಿಳಿಸ್ಕೊಡೋದಾದರೆ ಶಾಸ್ತ್ರಿಗಳೇ. ಖಂಡಿತ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಎರಡನೇ ಮನೆಗೆ ಗುರು ಪ್ರವೇಶವಾದರೆ ಅದನ್ನು ಗುರುಬಲ ಅಂತ ಕರೀತಾರೆ. ಹೀಗಾಗಿ ಮೇಷರಾಶಿಯವರಿಗೆ ಈ ಹೊತ್ತಿನಿಂದ ಗುರುಬಲ ಏರ್ಪಾಡಾಗಿದೆ. ಗುರುಬಲ ಇದೆ ಅಂತಂದರೆ ನಮಗೆ ಏನು, ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ಹಣಸ್ಥಾನ, ಅದು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಏನು ಓಡಾಟ ಶುರುವಾಗುತ್ತೆ. ಮತ್ತು ಮನೆ ಅದು ವಾಕ್ಸ್ಥಾನವೂ ಹೌದಲ್ವ. ಹೀಗಾಗಿ ಮಾತು ಸ್ವಲ್ಪ ಮೃದುವಾಗಿ ಮಾತಾಡೋದು, ನಾಜೂಕಿಯಿಂದ ಮಾತಾಡೋದಕ್ಕೆ ಶುರು ಮಾಡ್ತೀರಾ. ತುಂಬ ಚೆನ್ನಾಗಿರುತ್ತೆ. ಈಗ ಧನಸ್ಥಾನಕ್ಕೆ ಬಂದಾಗ ಧನ ಸಮೃದ್ಧಿ ಮಾಡ್ತಾನೆ, ಕುಟುಂಬ ಸೌಖ್ಯವನ್ನು ತಂದು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ನೋಡಿ, ಈ ವರ್ಷ ಇಡೀ ನಿಮಗೆ ಗುರು ದ್ವಿತೀಯದಲ್ಲಿದ್ದರೆ ತುಂಬ ಚೆನ್ನಾಗಿ ಓದ್ತೀರಾ. ಬಹಳ ಬೇಗ ಗ್ರಹಣ ಶಕ್ತಿ ಅರ್ಥ ಆಗುತ್ತೆ, ಏನು ಓದ್ತಾ ಇದ್ದೀರಾ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ನಿಮ್ಮ ರಾಶಿಗೆ ಅವನು ಭಾಗ್ಯಾಧಿಪತಿ ಹೌದು. ಹೀಗಾಗಿ ಭಾಗ್ಯ ಅಂದರೆ ದೇವತಾ ಅನುಕೂಲ ಅಂತ, ದೈವಾನುಕೂಲ ಬಂದು ಧನಸ್ಥಾನದಲ್ಲಿ ಕೂತಾಗ ಏನಾಗುತ್ತೆ, ಸಹಜವಾಗಿ ನಿಮ್ಮ ಕೆಲಸಗಳಿಗೆ ಸುಲಭವಾದ ಪರಿಹಾರಗಳು, ಸುಲಭವಾದ ಅನುಕೂಲಗಳು, ಸ್ಥಾನಮಾನಗಳು ಇವೆಲ್ಲವೂ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ವಿತ್ತಿ ಧನಿ ಕೋವಿದಃ ಅಂತ ಹೇಳುತ್ತೆ. ನಿಮಗೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ, ಊಟಕ್ಕೆ ತೊಂದರೆ ಆಗೋದಿಲ್ಲ, ಮಾತಿಗೆ ತೊಂದರೆ ಆಗೋದಿಲ್ಲ, ಕೋವಿದರಾಗ್ತೀರಾ. ಅಂದರೆ ವಿದ್ವಾಂಸರು ಕೂಡ ನಿಮ್ಮನ್ನು ಮೆಚ್ಚಿಕೊಂಡು ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅಥವಾ ಚೆನ್ನಾಗಿ ಉಪನ್ಯಾಸ ಮಾಡ್ತಾನೆ. ಉಪನ್ಯಾಸಕ ನೋಡಿ, ದ್ವಿತೀಯ ಸ್ಥಾನ ಅಂದರೆ ಮಾತಾಡೋ ಕಲೆ ಇದೆಯಲ್ಲ, ಅದು ಇಷ್ಟು ದಿನ ಇರಲಿಲ್ಲ, ಇವಾಗ ಏನು ಚೆನ್ನಾಗಿ ಮಾತಾಡ್ತಿದ್ದಾನೆ ಗೊತ್ತಾ ಅನ್ನೋ ಥರ ಶುರುವಾಗ್ತಕ್ಕಂಥದ್ದು ಇದೆಲ್ಲ ಶುರುವಾಗುತ್ತೆ. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ಪರಿಹಾರಕ್ಕೆ ಏನಪ್ಪ ಮಾಡೋದು, ಪರಿಹಾರಕ್ಕೆ ಗುರುಚರಿತ್ರೆಯನ್ನೇ ಪಾರಾಯಣ ಮಾಡಿ, ಅದು ಹೆಚ್ಚಿನ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ. ಯಾವುದಾದ್ರು ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಸ್ಮರಣೆಯನ್ನು, ಗುರುಚರಿತ್ರೆ ಪಾರಾಯಣವನ್ನು ಮಾಡಿ, ಅಥವಾ ಗುರು ಸೇವೆಯನ್ನು ಮಾಡಿ, ಇದು ತುಂಬ ಅನುಕೂಲ ಆಗುತ್ತೆ. ವೃಷಭರಾಶಿಯವರಿಗೆ ಕಲ್ಪಾಂಗ ಸ ಸುಖಾರ್ಥ ಮಿತ್ರತನಯ ತ್ಯಾಗಿ ಪ್ರಿಯ ಶೌಪ್ರಭೆ ಅಂತ ಹೇಳುತ್ತೆ. ವೃಷಭರಾಶಿಗೆ ಗುರು ಪ್ರವೇಶ ಆದಾಗ ಸ ಸುಖ ಅರ್ಥತನಯ, ಸುಖ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಮಕ್ಕಳಿಂದ ಸೌಖ್ಯತೆ, ನೆಮ್ಮದಿ. ಎಷ್ಟು ದಿವಸ ಓಡಾಡ್ರಾಗಿದ್ರು ಹಿಡಿಯೋದು ಕಷ್ಟ, ಮಾತು ಕೇಳೋದಿಲ್ಲ ಅಂತ ನಿಮಗೆ ಕಿರಿಕಿರಿಯಾಗಿದ್ದರೆ ಈಗ ಹಾಗಲ್ಲ. ಸ್ವಲ್ಪ ಮಟ್ಟಿಗೆ ಮಕ್ಕಳು ಜೊತೆಗೆ ಸ್ನೇಹಿತರು, ಬಂಧುಗಳು ಇವರೆಲ್ಲರ ಸಹಕಾರ ಸಿಗ್ತಾ ಹೋಗುತ್ತೆ. ಜನ್ಮದ ಗುರುವಿಗೆ ಸಾಮಾನ್ಯವಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಜನ್ಮಕ್ಕೆ ಗುರು ಬಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟು ಮಾಡ್ತಾನೆ. ಯಾಕೆಂದರೆ ನಿಮ್ಮ ರಾಶಿಗೆ ಅವನು ಅಷ್ಟಮಾಧಿಪತಿ. ಹೀಗಾಗಿ ಬೃಹತ್ತಾದ ಅಂದರೆ ದೊಡ್ಡ ಪ್ರಮಾಣದ ಲಾಸ್ ಆಗುವ ಸಾಧ್ಯತೆಗಳಿರ್ತವೆ. ಎಚ್ಚರಿಕೆ ಇರಬೇಕು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ ಇರಬೇಕು. ಸ್ವಲ್ಪ ಕಣ್ಣೀರು ಹಾಕ್ತೀರಾ, ಮನಸ್ಸಿಗೆ ಸ್ವಲ್ಪ ನೋವಾಗುವ ಸಾಧ್ಯತೆ ಇದೆ. ಅವನು ಲಾಭಾಧಿಪತಿಯೂ ಹೌದು. ಹೀಗಾಗಿ ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ, ಸ್ವಲ್ಪ ಮಟ್ಟಿಗೆ ತೊಡಕುಗಳಿದೆ. ನಿಮ್ಮ ಪಾಲಿಗೆ ಈ ಗುರುವಿನ ಪರಿವರ್ತನೆ ನಿಮ್ಮ ರಾಶಿಗೆ ಬಂದಿರತಕ್ಕಂಥದ್ದು ತುಂಬ ಹೆಚ್ಚಿನ ಶುಭ ಫಲವನ್ನು ಅಂತಲ್ಲ, ತುಂಬ ಕಡೆಗಣಿಸೋದು ಅಂತಲ್ಲ, ಮಧ್ಯಮ ಸ್ತರದಲ್ಲಿ ಸಾಗುತ್ತೆ. ತಪ್ಪದೇ ನೀವು ಮಾಡಬೇಕಾದ ಪರಿಹಾರ ಏನಪ್ಪ ಅಂತಂದರೆ ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು, ಗುರುಚರಿತ್ರೆ ಪುಸ್ತಕವನ್ನು ಓದುವಂಥವರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ನೀವು ಓದುವಂಥ ಮನೋಭಾವನ ಬೆಳೆಸ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಹೇಳಬೇಕು, ಗುರುಚರಿತ್ರೆಯನ್ನು ಓದಿ ನೀವು ಚೆನ್ನಾಗಾಗುತ್ತೆ ನಿಮಗೆ ಅಂತ. ನೀವು ಅಲ್ಲದೆ ಅವರನ್ನು ಉದ್ಧಾರ ಮಾಡಿದ ಹಾಗಾಗುತ್ತೆ. ತನ್ನ ಮೂಲಕ ಗುರುಕೃಪೆ ಬರುತ್ತದೆ. ಇದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ತೊಡಕೆಲ್ಲ ಬಿಡಿಸಿ ಹೋಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯಕ್ಕೆ ಬರ್ತಾ ಇದ್ದಾನೆ ಗುರು. ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು, ಮನೆಯಲ್ಲೆಲ್ಲ ಶುಭ ಕಾರ್ಯಗಳು ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರತಕ್ಕಂಥದ್ದೆಲ್ಲ ಇತ್ತು. ಈಗ ಹಾಗಿಲ್ಲ. ವ್ಯಯಕ್ಕೆ ಬಂದಾಗ ದ್ವೇಷ್ಯ, ಧಿಕ್ಕೃತ, ಇನ್ನೊಬ್ಬರೆಲ್ಲ ತಿರಸ್ಕಾರ ಮಾಡಿಬಿಡ್ತಾರೆ. ವಾಗ್ವ್ಯಯ, ಮಾತಾಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ. ನೀವು ಆಡಿದ ಮಾತೆಲ್ಲ ಏನಪ್ಪ ಆಗುತ್ತೆ, ವ್ಯರ್ಥವಾಗ್ತಾ ಹೋಗುತ್ತೆ. ಒಳ್ಳೆ ವ್ಯಾಪಾರಿಗಳಾಗಿರ್ತೀರ, ಒಳ್ಳೆ ವ್ಯಾಪಾರ ಮಾಡಬೇಕು ಅಂತ ಕೌಶಲ್ಯಪೂರ್ಣವಾಗಿ ಏನೇನೋ ತಯಾರಿ ಮಾಡ್ಕೊಂಡಿರ್ತೀರ, ಅದಕ್ಕೆ ಹೆಚ್ಚಿನ ಲಾಸ್ ಆಗುತ್ತೆ. ವ್ಯಯದಲ್ಲಿದ್ದರೆ ಅತಿ ವ್ಯಯ ಅಂತಿದೆ, ವಿಪರೀತವಾದ ಖರ್ಚಾಗತ್ತೆ. ಹೀಗಾಗಿ ನೀವು
ಇನ್ವೆಸ್ಟ್ ಮಾಡು, ಬರೀ ಇನ್ವೆಸ್ಟ್ ಮಾಡಿ ಲಾಭ ಇಲ್ಲ, ಬರೀ ಇನ್ವೆಸ್ಟ್ ಆಗೋಯ್ತಲ್ಲಪ್ಪ ಅಂತ ಈ ರೀತಿಯ ಒಂದು ತೊಡಕುಗಳು ಉಂಟಾಗುತ್ತೆ. ಕರ್ಮಾಧಿಪತಿ ಬೇರೆ, ನಿಮ್ಮ ರಾಶಿಯಿಂದ 10ನೇ ಮನೆ ಅಧಿಪತಿ ಗುರು, ಕರ್ಮಸ್ಥಾನ ಅಂತ ಕರೀತಾರೆ ಅದನ್ನು. ನೀವೇನೋ ಕೆಲಸ ಮಾಡ್ತಾ ಇದ್ರಲ್ಲ ವೃತ್ತಿ ಸ್ಥಳ, ಆ ಅಧಿಪತಿ ಅವನು ವೇಗ ಬಂದರೆ ಏನಾಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ, ಅತಿಯಾದ ಕೆಲಸದ ಒತ್ತಡ. ಏನಪ್ಪ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಇದಕ್ಕೊಂದು ಗುರುತಿಸೋದು ಇಲ್ಲ, ಹಣವೂ ಇಲ್ಲ, ಈ ಥರ ಆಯ್ತಲ್ಲ ಜೀವನ ಅಂತ ಒಂದು ಸ್ವಲ್ಪ ಸಂಕಟಕ್ಕೆ ಸಿಕ್ಕಾಕೊಳ್ತೀರಾ. ಮಿಥುನ ರಾಶಿಯವರಿಗೆ ಹೆದರ್ಕೋಬೇಡಿ, ಭಾಗ್ಯದಲ್ಲಿ ಶನೈಶ್ಚರ್ಯ ಇದ್ದಾನೆ, ಹೀಗಾಗಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ, ಯೋಚನೆ ಮಾಡಬೇಡಿ. ಆದರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಈಗ ತೊಡಕಿದೆ ಅಲ್ವಾ, ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡಬೇಕು. ಏನು ಕೆಲಸ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಕೆಲಸನೇನಾ, ನಿಮಗೆ ವಯಸ್ಸಿರೋದೇನಾ, ನೀವು ಓದಿರೋದೇನಾ, ಅದನ್ನು ತಿಳ್ಕೊಳ್ಬೇಕು. ವೃಥಾ ಹುಂಬತನದಲ್ಲಿ ನಾನು ಮಾಡಿಬಿಡ್ತೀನಿ ಬಿಡು, ಆ ಥರ ನೀವು ಹೋದರೆ ತುಂಬ ಸಮಸ್ಯೆ ಸಿಕ್ಕಾಕೊಳ್ತೀರ. ತಪ್ಪದೇ ನೀವು ಗುರು ಸನ್ನಿಧಾನಕ್ಕೆ ನೋಡಿ ಕಡಲೆ ಹಾಗೂ ಬೆಲ್ಲ ಪ್ರತಿ ಗುರುವಾರ ಕೊಡ್ತಾ ಬನ್ನಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಕರ್ಮಾಧಿಪತಿ ವೀಕ್ ಆಗ್ತಾ ಇರೋದ್ರಿಂದಾಗಿ ಪ್ರತಿ ಗುರುವಾರ ನೀವು ತಪ್ಪದೆ ಗುರು ಸನ್ನಿಧಾನದಲ್ಲಿ ಒಂದು ನಮಸ್ಕಾರ ಹಾಕಿ ಕೆಲಸಕ್ಕೆ ಹೋಗಿ, ಇದೆಲ್ಲ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 11ನೇ ಮನೆಗೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಗುರು. ಆಯಸ್ತೆ ಧನಿಕಃ ಅಭಯ ಅಲ್ಪತನಯ ಅಂತ ಹೇಳಿದೆ, ತುಂಬ ಶುಭ ಫಲಗಳನ್ನು ಹೇಳುತ್ತೆ. 11ನೇ ಮನೆ ಅಂತಂದರೆ ಅದು ಗುರುಬಲ. ಹೀಗಾಗಿ ಎಷ್ಟು ದಿವಸ ನಿಮಗೆ ಗುರುಬಲ ಇರಲಿಲ್ವಲ್ಲ, ಈಗ ಶುರುವಾಗಿದೆ ನಿಮಗೆ ಗುರುಬಲ. ನಿಮ್ಮ ಮನೆಯಲ್ಲೂ ಕೂಡ ಒಂದು ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಒಂದು ಚಾಲನೆ ಸಿಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು. ಭಾಗ್ಯಾಧಿಪತಿ ಲಾಭಕ್ಕೆ ಬಂದರೆ ಅದೃಷ್ಟ ಕೈ ಹಿಡಿದು ನಡೆಸೋದು ಅಷ್ಟೇ ಅಲ್ಲ, ಗುರಿಯನ್ನು ತೋರಿಸುತ್ತೆ. ಎಲ್ಲಿಗೆ ಹೋಗಬೇಕು, ಬರೀ ನಡೆದ್ರೆ ಸಾಲದು, ಈ ಗುರಿ ಇಲ್ಲದೆ ಇದ್ದರೆ ಕಷ್ಟ. ಹೀಗಾಗಿ ಗುರಿಯನ್ನು ತೋರಿಸಿ ನಿಮಗೆ ಸುಸೂತ್ರವಾಗಿ ನಿಮ್ಮ ಶುಭ ಫಲವನ್ನು ತಂದುಕೊಡುತ್ತೆ. ಅಂಥ ಒಂದು ಉತ್ತಮವಾದಂಥ ಫಲಗಳನ್ನು ಗುರು ತಂದುಕೊಡ್ತಾ ಇದ್ದಾನೆ ನಿಮ್ಮ ರಾಶಿಗೆ. ಹೀಗಾಗಿ ಕರ್ಕಾಟಕ ರಾಶಿಯು ನಿರಾಳವಾಗಿ ನಿಶ್ಚಿಂತೆಯಿಂದ ಈ ವರ್ಷ ಇರಬಹುದು. ಮುಖ್ಯವಾಗಿ ಧನಿಕರಾಗ್ತೀರ. ನೀವು ಮಾಡ್ತಕ್ಕಂಥ ವ್ಯಾಪಾರ ಅದಕ್ಕೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಇನ್ಯಾರ್ದೋ ಮಾರ್ಗದರ್ಶನ ಸಿಗುತ್ತೆ. ಎಷ್ಟು ದಿವಸ ನೀವು ಒಬ್ಬರೇ ಹೋಗ್ತಾ ಇದ್ವಲ್ಲ, ಈಗ ನೀನು ಹೋಗ್ತಾ ಇರೋದಾದ್ರೆ ಸ್ವಲ್ಪ ತಿದ್ದುಕೋ, ಇನ್ನೂ ಸ್ವಲ್ಪ ಹೆಚ್ಚಿನ ಸಂಪಾದನೆ ಆಗುತ್ತೆ ಅಂತ ಯಾರು ಮಾರ್ಗದರ್ಶನ ಮಾಡ್ತಾರೆ, ಆ ಥರದ್ದೊಂದು ಅವಕಾಶ ಸಿಗುತ್ತೆ. ಹಿರಿಯರು, ಗುರು ಸಮಾನರು, ದೊಡ್ಡವರು, ಇಂಥವರ ಸಂಪರ್ಕ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳೆಲ್ಲ ಬಿಡುಗಡೆಯಾಗಿ ಒಂದು ಸಾಮರಸ್ಯ ಭಾವನೆ ಏರ್ಪಾಡಾಗ್ತಕ್ಕಂಥದ್ದು. ಶುಭ ಕಾರ್ಯಗಳಲ್ಲಿ ನೀವು ಭಾಗಿಯಾಗ್ತಕ್ಕಂಥದ್ದು, ಸತ್ಕಾರ್ಯಗಳನ್ನು ಮಾಡೋಣ, ಉದಾರತೆ ಬರ್ತಕ್ಕಂಥದ್ದು, ದೇವರು, ಗುರುಗಳು ಇಂಥವ್ರಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಅಂಥ ಕಾರ್ಯಗಳಲ್ಲಿ ನೀವು ತೊಡಗಿದಾಗ ಸಹಜವಾಗಿಯೂ ಕುಟುಂಬವೂ ಅಂಥ ಕಡೆ ಸಾಗುತ್ತೆ, ತನ್ಮೂಲಕ ಕುಟುಂಬ ಸುಕ್ಷೇಮವಾಗಿರುತ್ತೆ. ನೀವು ಪ್ರಾರ್ಥನೆಗೆ ನೋಡಿ, ವಸ್ತುತಃ ಚಂದ್ರನ ಪ್ರಾರ್ಥನೆ ಮಾಡಿ. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ 15 ದಿನ ಚೆನ್ನಾಗಿರ್ತಾನೆ, 15 ದಿನ ಸ್ವಲ್ಪ ವೀಕ್ ಆಗಿರ್ತಾನೆ. ಕೃಷ್ಣ ಪಕ್ಷಕ್ಕೆ ಬಂದಾಗ ಅವನ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಅಮ್ಮನವ್ರ ಉಪಾಸನೆ, ಅಮ್ಮನವ್ರ ಪ್ರಾರ್ಥನೆ, ಅಮ್ಮನವರಿಗೆ ಕ್ಷೀರದಾನ ಮಾಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಮನೋಬಲ ಚೆನ್ನಾಗಿರ್ತದೆ. ಅಮ್ಮನವ್ರ ಉಪಾಸನೆ ಮಾಡಿಕೊಂಡ್ರೆ ಸಾಕು ತಾವು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮದ ನಂತರ ಯಾರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.